ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಪಂಪ್ ಹೌಸ್ ಆವರಣದಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿನ 15ನೇ ಹಣಕಾಸು ಮತ್ತು ನಗರೋತ್ಥಾನ ಯೋಜನೆಯಡಿ 1,09,00,000 ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕರು, ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಪಂಪ್ ಹೌಸ್ ಆವರಣದಲ್ಲಿರುವ ಪೌರ ಕಾರ್ಮಿಕರ ಹಾಲಿ ಕಟ್ಟಡವು ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ನಗರೋತ್ಥಾನ ಯೋಜನೆಯಡಿ 30 ಲಕ್ಷ ವೆಚ್ಚದಲ್ಲಿ ಪೌರ ಕಾರ್ಮಿಕರ ವಿಶ್ರಾಂತಿ ಗೃಹವನ್ನ ನಿರ್ಮಾಣ ಮಾಡಲು ಯೋಜನೆ ರೂಪಿಸಿದ್ದು, ಪುರುಷರು ಮತ್ತು ಮಹಿಳಾ ಪೌರ ಕಾರ್ಮಿಕರಿಗೆ ಪ್ರತ್ಯೇಕ ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗುವುದು. ಇದರಿಂದ ಪೌರ ಕಾರ್ಮಿಕರಿಗೆ ವಿಶ್ರಾಂತಿ ಪಡೆಯಲು ಹೆಚ್ಚಿನ ನೆರವಾಗಲಿದೆ. ಪಟ್ಟಣದ ಹೊರವಲಯದಲ್ಲಿರುವ ಮಾರೇನಹಳ್ಳಿಯ ಬಳಿ ಪೌರ ಕಾರ್ಮಿಕರ ಕಾಲೋನಿ ನಿರ್ಮಾಣಕ್ಕಾಗಿ 3.18 ಎಕರೆ ಜಾಗ ಕಾಯ್ದಿರಿಸಿದ್ದು, ರಸ್ತೆ ಸಮಸ್ಯೆ ಇದ್ದು ಅಲ್ಲಿನ ನಾಗರಿಕರಿಗೆ ರಸ್ತೆ ವ್ಯವಸ್ಥೆ ಮಾಡಿ ನಂತರ ಸೂಕ್ತ ರೀತಿಯಲ್ಲಿ ನಿವೇಶನ ಹಂಚಿಕೆ ಮಾಡಲಾಗುವುದು ಎಂದರು. ಪುರಸಭಾ ವ್ಯಾಪ್ತಿಯ 10ನೇ ವಾರ್ಡ್ನಲ್ಲಿ 10 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಹಾಗೂ 6.25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ, ಕೆಆರ್ ಮಾರುಕಟ್ಟೆಯಲ್ಲಿ 21.40 ರು ವೆಚ್ಚದಲ್ಲಿ ನೆಲಹಾಸು ಮತ್ತು ಮಾರಾಟ ಕಟ್ಟೆ, ಪಾದಚಾರಿ ಮಾರ್ಗ ನಿರ್ಮಾಣ, 1ನೇ ವಾರ್ಡ್ನಲ್ಲಿ 21.2 ಲಕ್ಷ, 3ನೇ ವಾರ್ಡ್ನಲ್ಲಿ 6.5 ಲಕ್ಷ, 5ನೇ ವಾರ್ಡ್ನಲ್ಲಿ 4.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಗತ್ಯ ಕಾಮಗಾರಿಗಳನ್ನು ಮಾಡಲಾಗುವುದು ಎಂದರು. ಇವತ್ತು ವಿಶೇಷವಾಗಿ ನೆರವೇರಿಸ್ತಾ ಇದ್ದೇವೆ. ಇದಲ್ಲದೆ ಮಾರ್ಕೆಟ್ನ ಆಧುನೀಕರಣ ಮತ್ತು ಇತರೆ ಕಾಮಗಾರಿಗಳು ಅದು 75 ಲಕ್ಷ, 80 ಲಕ್ಷ, ಇದು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಬುದ್ಧಿ ಪೂಜೆಯನ್ನು ನಿಮ್ಮರ ಸಮ್ಮುಖದಲ್ಲಿ ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕ ಬಂಧುಗಳ ಸಮ್ಮುಖದಲ್ಲಿ ನೆರವೇರಿಸಿದ್ದೇವೆ. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳಾದಂಥ ಯತೀಶ್ ಅವರು ಉಪಸ್ಥಿತರಿದ್ದಾರೆ. ಅದೇ ಪುರಸಭೆಯೆಲ್ಲ ಗೌರವಾನ್ವಿತ ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು, APCMS ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ಎಲ್ಲರೂ ಕೂಡ ಈ ಭಾಗದ ನಾಗರಿಕ ಬಂಧುಗಳು, ಪುರಸಭೆಯೆಲ್ಲ ಇಂಜಿನಿಯರ್ಸ್ ಮತ್ತು ಅಧಿಕಾರಿ ವರ್ಗ ಸಮ್ಮುಖದಲ್ಲಿ ಇವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಈಗ ಈ ಕಟ್ಟಡ ಶಿಥಿಲಗೊಂಡಿತ್ತು. ನಗರೋತ್ಥಾನದ ಅಡಿಯಲ್ಲಿ ಈ ಒಂದು ಕಾಮಗಾರಿಯನ್ನು ಪ್ರಾರಂಭಿಸ್ತಕ್ಕಂಥದ್ದು ಅವಕಾಶ ಇತ್ತು. ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈ ಸಂದರ್ಭದಲ್ಲಿ ಇವತ್ತು ಮಹಿಳೆಯರಿಗೆ ಪ್ರತ್ಯೇಕ ಮತ್ತು ಪುರುಷರಿಗೆ ಪ್ರತ್ಯೇಕ ಅದನ್ನು ಬೈಫರ್ಕೆಟ್ ಮಾಡಿ, ಯಾಕೆಂದರೆ ಅವರು ದಿನನಿತ್ಯ ಬೆಳಗ್ಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ವಿಶ್ರಾಂತಿಯ ಅವಶ್ಯಕತೆ ಇರ್ತದೆ. ಅವರ ಒಂದು ಭದ್ರತೆಯ ದೃಷ್ಟಿಯಿಂದ ಈ ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಪೌರ ಕಾರ್ಮಿಕರಿಗೆ 3 ಎಕರೆ 18 ಗುಂಟೆ ಪ್ರದೇಶವನ್ನು ಮಂಜೂರಾತಿ ಮಾಡಿದ್ದೇವೆ. ಅದು ಒಂದು 15 ಅಡಿ ಇದೆ. ಅದು ಪ್ಲಾನ್ ಅಪ್ರೂವ್ ಆಗಬೇಕಾದ್ರೆ 30 ಅಡಿ ರಸ್ತೆ ಆಗಬೇಕಾಗಿದೆ. ಈಗ ಮಾರೇನಹಳ್ಳಿ ಹತ್ರ ಅವ್ರಿಗೂ ಕೂಡ ಹೇಳಿ ಬಂದಿದ್ದಾರೆ. ಯಾಕೆಂದರೆ ಆ ಜನನೂ ಕೂಡ ಅವತ್ತು ಸಂದರ್ಭದಲ್ಲಿ ಸಾಕಾರವನ್ನು ಮಾಡಿದ್ದಾರೆ. ಅವ್ರಿಗೂ ರಸ್ತೆಗೆ ತೊಂದರೆ ಆಗೋದು ಬೇಡ, ಅದನ್ನು ಮನಗಂಡು ಇನ್ನೊಂದು 2-3 ದಿವಸ ಅದನ್ನು ಕೂಡ ಬಗೆಹರಿಸುವಂಥ ಕೆಲಸನ ಮಾಡ್ತೀವಿ. ಜಗದೀಶು ಎಲ್ಲ ನಮ್ಮ ಈ ಭಾಗದ ಮುಖಂಡರುಗಳು, ಬಾಬು ಎಲ್ಲರೂ ಕೂಡ, ನಮ್ಮ ಜಾಂಟಿ ಇರ್ಬೋದು, ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ. ನಮ್ಮ ಪೌರ ಕಾರ್ಮಿಕ ಎಲ್ಲ ನಮ್ಮ ಮಹಿಳೆಯರು, ನಮ್ಮ ಪುರುಷರು ಇರ್ಬೋದು, ಒಂದು ಒಳ್ಳೆಯ ಸೇವೆನ ಇವತ್ತು ನಗರದಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ, ಇದು ಮುಖ್ಯಾಧಿಕಾರಿ ಯತೀಶ್ ಅವರು ಕೂಡ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಇಂಜಿನಿಯರ್ಸು, ಸ್ಟಾಫ್ ಎಲ್ಲ ಸೇರಿ ಅದರ ಜೊತೆಯಲ್ಲಿ ಈ ಹಿಂದಿನ ಪುರಸಭೆ ಆಡಳಿತ ವರ್ಗನೂ ಕೂಡ ನಮಗೆ ಅಧ್ಯಕ್ಷರಾಗಿ ಇವರೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿರೋ ಫಲವಾಗಿ ನಮ್ಮ ಸೂಚನೆ ಮೇರೆಗೆ ಇವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇದರ ಜೊತೆಯಲ್ಲಿ ಇವತ್ತು 26ನೇ ತಾರೀಕು ಇವತ್ತು ಕೇಂದ್ರ ಘನ ಸರ್ಕಾರದ ಮಾನ್ಯ ರೈಲ್ವೆ ಮತ್ತು ಜಲಸಂಪನ್ಮೂಲ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣ ಅವರು ಚನ್ನರಾಯಪಟ್ಟಣ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ ನಾನು ಕೂಡ ನಿಮ್ಮ ಮುಂದೆ ಹೇಳಲಿಕ್ಕೆ ಕೂಡ ಇದನ್ನು ಸಪ್ರೇಟಾಗಿ ತಿಳಿಸಬೇಕು ಅಂತ ಮನವಿ ಮಾಡ್ತೇನೆ. ಇವತ್ತೇನು ನಮ್ಮ ಕಾರವಾರ ಮಂತ್ರಾಲಯದ ಒಂದು ರೈಲು ನಿಲುಗಡೆಗೆ ನಾನು ಹಿಂದೆ ಕೂಡ ಇವತ್ತು ನವದೆಹಲಿಗೆ ಹೋಗಿ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿರ್ತಕ್ಕಂಥ ಒಂದು ಪರಿಣಾಮವಾಗಿ ನಮ್ಮ MP ಅವರು, ನಮ್ಮ ಸಹೋದರರು ಕೂಡ, ಅಣ್ಣವರು, ಅವರು ಕೂಡ ರಿಕ್ವೆಸ್ಟ್ ಮಾಡಿರುವಂಥ ಒಂದು ಸ್ಥಳೀಯ ಒಂದು ಸಂಸದರಿರ್ಬೋದು. ಬಹುಶಃ ಅವತ್ತಿನ ದಿನಗಳಿಂದಲೂ ಕೂಡ ಇದು ಭಾರಿ ಹೋರಾಟವನ್ನು ಕಳೆದ 3-4 ವರ್ಷಗಳಿದೆ. ಕಾರಣ ಏನಪ್ಪ ಅಂದರೆ ಇಲ್ಲಿ 5 ಬೋಗಿಗಳು ಹೆಚ್ಚು ಬರ್ತಕ್ಕಂಥದ್ದನ್ನು ನಿಲುಗಡೆಗೆ ತೊಂದರೆ ಇತ್ತು. ಅದು ಇವತ್ತು ಅಧಿಕೃತವಾಗಿ ಅಶ್ವಿನಿ ವೈಷ್ಣವ್ ಅವರು, ಇವತ್ತು ಮಾನ್ಯ ಸೋಮಣ್ಣ ಸಾಹೇಬರು ಕೂಡ ಇವತ್ತು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೀನಿ. ಕುಮಾರ್ ಅವ್ರ ಕಡೆಯಿಂದನೂ ಕೂಡ ಶಿಫಾರಸು ಮಾಡಿಸಿದ್ದೇವೆ. ಹಿಂದೆನೂ ಕೂಡ ದೇವೇಗೌಡ ಸಾಹೇಬ್ರ ಕಡೆಯಿಂದನೂ ಕೂಡ ಪತ್ರ ವ್ಯವಹಾರಗಳನ್ನು ಮಾಡಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ,